ಪ್ರತಿ ಬ್ರೈಡು ಮೇಕಪ್ ದಿನ ಮಾಡಬೇಕಾದಂತಹ 3 ಕೆಲಸಗಳು. ಇದನ್ನ ಮಾಡಲಿಲ್ಲ ಅಂದ್ರೆ ನಿಮ್ಮ ಮೇಕಪ್ ಪ್ಯಾಚಿ ಆಗಿ ಫೌಂಡೇಶನ್ ಕೇಕಿ ಆಗೋದು ಕಾಣಿಸೋದಂತೂ ನಿಜ. ಅದ್ಯಾವುದು ಅಂತ ನೋಡೋದಾದ್ರೆ ಫಸ್ಟ್ ಒನ್ನು ಫೇಸ್ ವಾಶು, ಸೆಕೆಂಡ್ ಒನ್ನು ಐಸ್ ಕೂಲಿಂಗ್ ಮಸಾಜು, ಥರ್ಡ್ ಒನ್ನು ಸ್ಕಿನ್ ಪ್ರೆಪ್ಪು. ಫಸ್ಟ್ ಒನ್ನು ಫೇಸ್ ವಾಶು. ಫೇಸ್ ವಾಶ್ ಮಾಡೋದ್ರಿಂದ ಡೆಡ್ ಸ್ಕಿನ್ಸು, ಡರ್ಟಿ ಸ್ಕಿನ್ಸು, ಆಮೇಲೆ ನೈಟ್ ಸ್ಕಿನ್ ಕೇರ್ ರೆಡ್ಯೂಸ್ ಆಗಿರುವಂತಹ ಇದನ್ನು ಎಲ್ಲಾನು ನಿಮಗೆ ಕ್ಲಿಯರ್ ಆಗುತ್ತೆ. ಸೊ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡುವಂತಹ ಸೋಪು ಅಥವಾ ಫಾರ್ಮಿಂಗ್ ಫೇಸ್ ವಾಶನ್ನು ಯೂಸ್ ಮಾಡಿ ಫೇಸ್ ವಾಶ್ ಮಾಡೋದ್ರಿಂದ ಓಪನ್ ಪೋರ್ಸ್ ಇರುತ್ತಲ್ವ ಫೇಸ್ ಮೇಲೆ, ಅದೆಲ್ಲ ನಿಮಗೆ ಫ್ರೆಶ್ ಆಗುತ್ತೆ. ಆಮೇಲೆ ಮೇಕಪ್ಪು ಸ್ಮೂತಾಗಿ ಸೆಟಲ್ ಆಗಿ ಕೂರೋಕ್ಕೆ ಹೆಲ್ಪ್ ಆಗುತ್ತೆ. ಸೆಕೆಂಡ್ ಒನ್ನು ಐಸ್ ಮಸಾಜು. ಬೆಳಿಗ್ಗೆ ಬ್ರೈಡ್ಸ್ಗೆ ಬಹಳ ಕಾಮನ್ ಆಗಿ ಜಾ ಲೈನ್ಸು, ಸ್ವೆಲ್ಲಿಂಗು, ಆಮೇಲೆ ಅಂಡರ್ ಐಸು, ಪ್ಲೂಫಿನೆಸ್ಸು ತುಂಬಾ ಕಾಣಿಸ್ತಿರ್ತಾರೆ, ತುಂಬ ಟಯರ್ಡ್ ಆಗಿ ಕಾಣಿಸ್ತಿರ್ತಾರೆ. ಸೊ ಹಾಗಾಗಿ 1 ರಿಂದ 2 ನಿಮಿಷ ನೀವು ಬಹಳ ಮೃದುವಾಗಿ ಐಸ್ ಕ್ಯೂಬ್ನಿಂದ ಮಸಾಜ್ ಮಾಡಿದರೆ ಅವ್ರಿಗೆ ಸ್ಕಿನ್ ಟೈಟ್ ಆಗುತ್ತೆ ಮತ್ತು ಫ್ರೆಶ್ ಆಗಿ ಕಾಣಿಸ್ತಾರೆ, ಸ್ವೆಲ್ಲಿಂಗ್ ಅದು ಎಲ್ಲ ಹೋಗುತ್ತೆ, ಮತ್ತು ಲಾಂಗ್ ಲಾಸ್ಟಿಂಗ್ ಮೇಕಪ್ ಕೂಡ ಉಳಿಯುತ್ತೆ, ಫೌಂಡೇಶನ್ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ. ಮೂರನೇದು ಸ್ಕಿನ್ ಪ್ರೆಪ್ಪು. ಸ್ಕಿನ್ ಪ್ರೆಪ್ ಅಂದರೆ ಮಾಯ್ಶ್ಚರೈಸರು, ಪ್ರೈಮರು. ಸೊ ಇವಾಗ ಮೇಕಪ್ಪು ಅಷ್ಟು ಚೆನ್ನಾಗಾಗಿದೆ, 100% ತುಂಬ ಚೆನ್ನಾಗಿ ಬಂದಿದೆ ಅನ್ನೋದಕ್ಕೆ ಅದಕ್ಕೆ ಕಾರಣನೇ 70% ಸ್ಕಿನ್ ಪ್ರೆಪ್ದೇ ಕಾರಣ. ಸೊ ಆಯಿಲಿ ಸ್ಕಿನ್ನೇ ಆಗಲಿ, ಡ್ರೈ ಸ್ಕಿನ್ನೇ ಆಗಲಿ, ಅಥವಾ ಕಾಂಬಿನೇಷನ್ ಸ್ಕಿನ್ನೇ ಆಗಲಿ, ಅದಕ್ಕೇನು ಸ್ಕಿನ್ ಪ್ರೆಪ್ ಮಾಡಲಿಲ್ಲ ಅಂದರೆ ಅದು ಮೇಕಪ್ಪು ಸರಿಯಾಗಿ ಬರೋದಿಲ್ಲ. ಸೊ ಮಾಯ್ಶ್ಚರೈಸರ್ ಏನು ಮಾಡುತ್ತೆ ಅಂದರೆ, ಮಾಯ್ಶ್ಚರೈಸರ್ ಮಾಡಿದರೆ ಮುಖದಲ್ಲಿರುವಂಥ ಡೆಡ್ ಸ್ಕಿನ್ಸನ್ನು ತೆಗ್ದಾಕುತ್ತೆ ಮತ್ತು ಸ್ಕಿನ್ನನ್ನು ಫ್ರೆಶ್ ಆಗಿ ಮಾಡುತ್ತೆ, ಹೈಡ್ರೇಷನ್ ಆಗಿ ಮಾಡುತ್ತೆ. ಸೊ ಅದೇ ಥರ ಪ್ರೈಮರ್ ಏನು ಮಾಡುತ್ತೆ ಅಂದರೆ ಮುಖದಲ್ಲಿರುವಂಥ ಫೋರ್ಸನ್ನು ಬ್ಲರ್ ಮಾಡಿ ಆಯಿಲನ್ನು ಕಂಟ್ರೋಲ್ ಮಾಡುತ್ತೆ, ಮೇಕಪ್ಪು ಲಾಂಗ್ ಲಾಸ್ಟಿಂಗ್ ಆಗಿ ಸ್ಮೂತ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದೇ ಥರ ನಿಮಗೆ ಮೋರ್ ಅಪ್ಡೇಟ್ಸ್ ಬೇಕಾ? ಹಾಗಿದ್ದರೆ ನನ್ನ ಪೇಜ್ನ ಫಾಲೋ ಮಾಡಿ. ನನ್ನ ಪೇಜ್ನಲ್ಲಿರುವಂಥ ನಾನು ಮಾಡಿರುವಂಥ ಮೇಕಪ್ನ ಕೂಡ ನೀವು ಚೆಕ್ ಮಾಡಿ. ನನ್ನ ಕ್ಲೈಂಟ್ ಕೊಟ್ಟಿರುವಂಥ ರಿವ್ಯೂಸ್ನು ಕೂಡ ನೀವು ಹೋಗಿ ಚೆಕ್ ಮಾಡಿ.